ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಗ್ಗೆನೂ ವಾಕಿಂಗ್ ಹೋಗೋಣ ಅಂತ ಎದ್ವಿ. ಆದರೆ ಎದ್ಕುಟ್ಲೆ ಏನಾಯಿತು ಅಂದರೆ ಬೆಳಗ್ಗೆಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಮತ್ತೆ ಮಲ್ಕೊಂಡು 9 ಗಂಟೆಗೆ ಎದ್ವಿ. 9 ಗಂಟೆಗೆ ಎದ್ರೂ ಇಲ್ಲಿ ವೆದರ್ ಯಾವ ಥರ ಐತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಫುಲ್ಲು ಕ್ಲೌಡು, ಮೋಡ ಕವಿದ ವಾತಾವರಣ ಅಂತಾರಲ್ಲ ಆ ಥರ ಆಗಿದೆ. 9 ಗಂಟೆ ಅಂತ ಅನ್ಸೋದೇ ಇಲ್ಲ ಗೈಸ್, ಆ ಥರ ಆಗಿದೆ. ಇನ್ನೂ 6 o'clock ಅನ್ಬೋದು, ಆ ಥರ ಇದೆ ನೋಡಿ ವೆದರು. ಇದೇ ನಮ್ಮ ಕಾಲೇಜು, ನಾವು ಓದಿರೋ ಕಾಲೇಜು. ಇದು ಸ್ಕೂಲು. ಇಲ್ಲೆಲ್ಲ ಓದಿಲ್ಲ, ಜಸ್ಟ್ ಕಾಲೇಜಲ್ಲಷ್ಟೇ ಓದಿರೋದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗೈಸ್, ಇವತ್ತು ಏನಂದರೆ ನಮ್ಮ ರೂಮಿಗೆ ಒಂದು ಹೊಸ ಎಂಟ್ರಿ ಆಗೈತೆ. ಇವರೇ ನೋಡಿ ಆ ಎಂಟ್ರಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಗಾಯ್ಸ್, ನಾವೆಲ್ಲ ಟಿಫನ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಲ್ಲ ಟೈಗರ್ ಡೋರ್ ಕ್ಲೋಸ್ ನಮ್ಮ ಟೈಗರು ಡೋರ್ ಕ್ಲೋಸ್ ಮಾಡ್ತಾಯಿದ್ದಾನೆ ಗಾಯ್ಸ್. ನಿನ್ನೆ ವ್ಲಾಗಿಂದ ಭಾಳ ಬೇಜಾರಾಗೋನು. ಲೈಟ್ ಹಾಕ್ರೋ. ನಮ್ಮ ಟೈಗರೇ ಒಂದು ಬೇರೆ ನಾವೆಲ್ಲ ಒಂದು ಹೋಟ್ಲ್ ಹೇಳಿದ್ರೆ ಟೈಗರ್ ಒಂದು ಬೇರೆ ಹೋಟ್ಲ್ ಹೇಳ್ತಾನೆ. ಟೈಗರ್ ಯಾವ ಹೋಟ್ಲು? ಟೈಗರ್ ಯಾವುದಕ್ಕೂ ಯಾವುದಾದ್ರೂ ಓಕೆ ಅಂತ. ರಾಗೋ ನಿನಗೆ? ಅವನಿಗೆ ಬ್ರಾಹ್ಮಿಣ್ಸ್ ಹೋಟ್ಲ್ ಅಂತೆ ಗಾಯ್ಸ್. ನಿನ್ನೆ ಹೋಗಿದ್ವಲ್ಲ ಅವಲಕ್ಕಿ ತಿನ್ನೋಕ್ಕದು. ನಮ್ಮ ಅಭಿದು ಬೇರೆ ಹೋಟ್ಲು, ಅಲ್ಲಿ ದೋಸೆ ಚೆನ್ನಾಗಿ ಸಿಗ್ತದೆ. ಸೊ ಹಂಗಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಯಾವ ಹೋಟ್ಲಿಗೆ ಹೋಗ್ಬೇಕು ಅಂತ. ಯಾವ ಹೋಟ್ಲಿಗೆ ಹೋಗ್ತೀವಿ ಆ ಹೋಟ್ಲು ತೋರಿಸ್ತೀವಿ ಬನ್ನಿ. ಗಾಯ್ಸ್, ನಮ್ಮ ಟೈಗರು ಬೇಜಾರಾಗಿ ಬಂದು ಅವನು ಹೇಳಿದ ಹೋಟ್ಲಿಗೆ ಬಂದಿಲ್ಲ ಅಂತ. ಬೇಜಾರಾದ್ರೂ ಬಂದು ನೋಡ್ರಿ ಪೂರಿ ಹೆಂಗೆ ಹೊಡಿತಾ ಇದ್ದಾನೆ ಅಂತ. ಜನ್ಮಕ್ಕೆ ಹೋಗೋ. ಗಾಯ್ಸ್, ನಾವು ಈ ಹೋಟ್ಲಿಗೆ ಬರೋ ರೀಸನ್ ಒಂದೇ, ಏನಕ್ಕೆ ಅಂದರೆ ಈ ದೋಸೆಗೋಸ್ಕರ. ಇದು ಮಸಾಲೆ ದೋಸೆ ಅಂತ ತುಂಬ ಟೇಸ್ಟ್ ಆಗಿರ್ತದೆ. ಎಲ್ಲ ತಿಂತಾಯಿದ್ದೀನಿ, ಅದಕ್ಕೋಸ್ಕರ ಕಿತ್ತಿದ್ದೀನಿ ನಿಮಗೆ ಸ್ವಲ್ಪ ತೋರ್ಸೋಣ ಅಂತ. ಇಲ್ಲಿ ಸೆಂಟ್ರಿಗೆ ಆಲೂಗಡ್ಡೆ ಪಲ್ಯ ಇರ್ತೈತೆ. ಸೊ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ದೋಸೆ. ಗಾಯ್ಸ್, ನಮ್ಮ ಅಭಿಗೆ ಈ ದೋಸೆ ಅಂದರೆ ಇಷ್ಟ, ಮಸಾಲೆ ದೋಸೆ ಅಂದರೆ. ಆದರೆ ಇವತ್ತು ಯಾಕೋ ಸೆಟ್ ದೋಸೆ ಇಟ್ಕೊಂಡವನೆ. ಯಾಕಬ್ಬಿ? ವೈ? ಹಾಂ, ಚೇಂಜ್ ಇರಲಿ ಅಂತ. ರಾಘು, ನಿಮ್ಮದು ಇದು ಮೇಲೆ ಪುಡಿ ಇಲ್ಲಲ್ಲ? ಪುಡಿ ಲೆಸ್. ಇವತ್ತು ಭಾಳ ದಿವಸ ಆದಮೇಲೆ ರಾಘು ಇಲ್ಲಿ ಬಂದು ಬೆಂಗಳೂರಲ್ಲಿ ತಿಂದಿರೋದು. ಸೊ ಅವ್ನು ಇವತ್ತು ನಾವು ಜಾಸ್ತಿ ಕೇಳಲ್ಲ, ನಾಳೆಯಿಂದ ಕೇಳ್ತೀವಿ. ಹಾಂ, ದೋಸೆ ಪಾರ್ಟಿ ಇವ್ರದೇ ಗಾಯ್ಸ್. ನೋಡಿ ಮುಖ ನೋಡು, ಕಟ್ ಮಾಡಿ. ಇವಾಗ ಸ್ನಾನಕ್ಕೆ ನೀರಿಟ್ಬಿಟ್ಟು ಹಿಂಗೆ ರೂಮ್ ಕಡೆ ಬಂದೆ. ಇಲ್ಲಿ ನೋಡ್ರಿ ಒಬ್ಬೊಬ್ರದ್ದು ಅವತಾರನ. ಸುಮ್ಮನೆ ಕೆಲಸ ಇಲ್ಲ ಅಂತೀವಿ, ಆದರೆ ಯಾರು ಕೆಲಸಕ್ಕೋಸ್ಕರ ಏನು ಬೇಕು ಅದನ್ನು ಮಾಡಲ್ಲ. ಇಲ್ಲಿ ನೋಡಿ ನಮ್ಮ ರಾಘು ರೀಲ್ಸ್ ನೋಡ್ತಾನೆ. ಇಲ್ಲಿ ನಮ್ಮ ವಿನಯ್ ಹೆಗಡೆ ಅವರು ಮೂವಿ ನೋಡ್ತಿದ್ದಾರೆ. ಹಂಗೆ ಬಂದರೆ ನಮ್ಮ ಅಭಿಯವ್ರು ಮಲ್ಕೊಂಡು ನೋಡಿ ರಗ್ಗಿಗೆಲ್ಲ ನೀಟಾಗಿ ಹೊಚ್ಕೊಂಡು ಇವನು ರೀಲ್ಸ್ ನೋಡ್ತಿದ್ದಾನೆ. ಗಾಯ್ಸ್, ಹಿಂಗೆಲ್ಲ ಆದರೆ ನಮಗೆ ಕೆಲಸ ಸಿಗ್ತದ? ನೀವೇ ಹೇಳ್ರಿ. ನಾನು ಅಷ್ಟೇ, ನಾನು ಈಗ ಬರೀ ಸ್ನಾನ ಮಾಡೋದು ಬಿಟ್ಟರೆ ನಾನು ಇನ್ನೇನು ಮಾಡಲ್ಲ ಇವಾಗ. ಗಾಯ್ಸ್, ರೂಮಲ್ಲಿ ಅಕ್ಕಿ ಖಾಲಿ ಇದೆ, ಹಂಗಾಗಿ ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಭಿ ಮತ್ತು ರಾಘು ಬಂದ್ಬಿಟ್ಟು ಇಲ್ಲಿ ನೋಡಿದ್ವಿ ಮುದ್ದೆ ತಿಂತಾ ಇದ್ದಾರೆ. ಅಭಿ ಹೆಂಗೈತೆ ಅಭಿ ಮುದ್ದೆ ಟೇಸ್ಟ್? ಗಾಯ್ಸ್, ಹಿಂಗೆ ಇಲ್ಲೇ ಹೊರಗಡೆ ಒಂದು ಹೋಟ್ಲಿಗೆ ಬಂದಿದ್ವಿ. ಇವಾಗ ಮುದ್ದೆ ತಿಂತಾರೆ ಇವರಿಬ್ಬರು. ತಿಂದ್ಬಿಟ್ಟು ವಾಪಸ್ ರೂಮಿಗೆ ಹೋಗ್ತೀವಿ. ಗಾಯ್ಸ್, ಇವನು ವಿಲಾಸ್ ಅಂತ, ನಿನ್ನೆ ನೈಟ್ ತೋರಿಸಿದ್ವಲ್ಲ ಅವನೇ. ಅವನು ನೋಡಿ ಇಂಜುರಿ ಪ್ಲೇಯರ್. ಇವತ್ತು ಸ್ಕೂಟಿಲಿ ಬಿದ್ದು ಬಂದುಬಿಟ್ಟಾನೆ. ನಾವು ಅಭಿಷೇಕ್ ಕೇರ್ ಟೇಕರ್ ಒಂದು ಇದೇ ಸ್ಕೂಟಿ. ಇದೇ ಸ್ಕೂಟಿಲಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ದವನು ಬಿದ್ದು ಬಂದ್ಬಿಟ್ಟವನೆ. ಹಾಗಾಗಿ ಪಾಪ ರಿಕವರಿಗೋಸ್ಕರ ಇಲ್ಲಿ ಕುಷ್ಕ ತಿಂತಿದ್ದಾನೆ. ನಾವು ಜೊತೆಗೆ ನಡ್ಕೊಂಡು ಹೋಗಿದ್ದೀವಿ, ಬಟ್ ಬರ್ಬೇಕಾದ್ರೆ ಮಾತ್ರ ಒಬ್ಬನೇ ಬೈಕಲ್ಲಿ ಬಂದಿದ್ದಾನೆ ಈ ಒಂದು ವಿಲಾಸ್ ಜೊತೆಗೆ. ಏನಿಲ್ಲ, ನಮ್ಮ ಫ್ರೆಂಡ್ ಸ್ವಲ್ಪ ಇದಾಗಿತ್ತು, ಸ್ವಲ್ಪ ಇಂಜುರಿ ಆಗಿದ್ದಾನೆ. ತೋರಿಸು, ಗಾಯ ತೋರಿಸು, ಗಾಯ ತೋರಿಸು ವಿಲಾಸ್ ಗಾಯ ತೋರಿಸು. ಆಗಿದೆ. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ವಿಲಾಸೆ ಗಾಡಿ ಓನರು, ಅವನಿಗೆ ಹೊಡೆಯಕ್ಕಾಗಿಲ್ಲ, ಸ್ವಲ್ಪ ಕಷ್ಟ
ಕಷ್ಟ ಆಯಿತು, ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡಿದೆ ಅಷ್ಟೇ guys. ಇದೆಲ್ಲ ಸುಳ್ಳು, ಇದೆಲ್ಲ ಕಟ್ಟು ಕತೆ. ಹೆಲ್ಪ್ ಮಾಡಿದ್ರೆ ಏನಾದ್ರು ತಪ್ಪಿದೆ guys. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ವಿನಯ್ ಫುಲ್ ರೆಡಿಯಾಗಿ ಪ್ಯಾಂಟ್ ಗಿಂಟ್ ಹಾಕೊಂಡಿದ್ಯಾ ಊಟಕ್ಕ? ಏನಕ್ಕೆ ಕರೆದ್ರೆ ಬಂದಿಲ್ಲ? ಎಲ್ಲೈತೆ ನೋಡಿ ಗಾಯ್ಸ್ ಒಂದು ಟ್ರಿಕ್ಕು. ನಾವೆಲ್ಲ ನಡ್ಕೊಂಡೋಗಿ ಊಟ ಮಾಡ್ಕೊಂಬಂದ್ರೆ ಇವನೀಗ ಗಾಡಿ ಇಸ್ಕೊಂಡು ಹೋಗಿ ಒಳ್ಳೆ ಒಳ್ಳೆ ಜಾಗಕ್ಕೆ ಹೋಗಿ ಊಟ ಮಾಡ್ಕೊಂಬರ್ತಾನೆ. ಎಲ್ಲರ ಜೊತೆ ಹೋಗಿದ್ರೆ ನಡ್ಕೊಂಡು ಹೋಗ್ಬೇಕಾಗಿತ್ತು, ಇವರೆಲ್ಲ ಮಾಡಿ ಬಂದ್ಮೇಲೆ ಆದರೆ ಗಾಡಿ ಸಿಗ್ತದೆ. ಇದು ಬ್ರೈನ್ ನಮ್ಮ ಗ್ರೂಪಲ್ಲೇ ಇವನಿಗಿರೋಷ್ಟು ಬ್ರೈನ್ ಯಾರಿಗೂ ಇಲ್ಲ ಗಾಯ್ಸ್. ಥಿಂಕ್ ಬೇಕು, ತಿನ್ಬೇಕು. ನೋಡಿ ಗಾಯ್ಸ್, ಮುಂದೆ ನಿಂತ್ಕೊಂಡು ಮಾಡಿಸ್ಕೊಂತಾನೆ. ನೀವು ವೆಜ್ ರೈಸ್ ಅಂತೆ ಮುಂದೆ ನೋವು ತಿಂತಾ ಇದ್ದೀರಿ ಅನ್ನೋ ತಪ್ಪು ಗೊತ್ತಾ? ಮಾಡಿಸ್ತಾವ ನೋಡಿ. ಅವಣ್ಣಾಗ ಹೇಳಿ ಹಿಂಸೆ ಕೊಟ್ಟು ಮಾಡಿಸ್ತಾ ಇದ್ದಾನೆ ಗಾಯ್ಸ್. ನೋಡಿ ಅಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು ಅಂತ ವಿನಯ್ ಇದು ಯಾವುದೋ ಸಂಧಿ ರೋಡಲ್ಲಿ ಕರ್ಕೊಂಬರ್ತಿದ್ದಾನೆ. ಎಲ್ಲೆಲ್ಲಿಂದ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ನಮಗಂತೂ ರೂಟ್ಗಳು ಇವೆಲ್ಲ ವಿನಯ್ಗೆ ಮಾತ್ರ ಗೊತ್ತಿರ್ತತೆ. ಯಾವುದ್ಯಾವುದೋ ಸಂಧಿಲಿ ನುಗ್ಸ್ತಿದ್ದಾನೆ ಗಾಯ್ಸ್. ಯಾವುದೋ ಫುಲ್ ಸಂಧಿ ರೋಡು ಗಾಯ್ಸ್, ಗೊತ್ತೇ ಇಲ್ಲ ನಮಗೆ ಇವೆಲ್ಲ. ಯಾವಾಗ ಕಂಡಿರ್ತೇವೆ ಈ ರೋಡ್ಗಳೆಲ್ಲ ಹೋಗೋದೈತೆ ನಿನಗೆ? ನಮ್ಮಲ್ಲಿ ಒಬ್ಬನು ಗೂಗಲ್ ಮ್ಯಾಪ್ ಅಂತ ಇದ್ದಾನೆ, ಹೆಸರು ಸುಮನ್ ಅಂತ. ನಿಮ್ಗೆ ಯಾವಾಗಾರು ಪರಿಚಯ ಮಾಡಿಸ್ತೀವಿ. ಹಾಂ ಸುಮಾನ್ ಅಂತ ಇದ್ದಾನೆ ಗಾಯ್ಸ್. ಹೌದು, ಅವ್ನು ನಮ್ಮ ರೂಮಲ್ಲಿಲ್ಲ, ಬಟ್ ಅವಾಗ ನಮ್ಮ ರೂಮಿಗೆ ಬರ್ತಾನೆ ಗಾಯ್ಸ್. ಇದು ರೋಡ್ ನೋಡಿ ಗಾಯ್ಸ್, ಇದು ರೋಡೇ ಇಲ್ಲ, ಇಲ್ಲೆಲ್ಲೆಲ್ಲೋ ಕರ್ಕೊಂಬರ್ತಿದ್ದಾನೆ. ಟ್ವಿಸ್ಟ್ ಏನಂದರೆ, ಈ ಕನ್ನಡ ಮಕ್ಕಳು ನೀರು ತರಕ್ಕಂತ ಹೋಗ್ಬಿಟ್ಟು ಊಟ ತಂದ್ಬಿಟ್ಟು ನೀರಿನ ಬಾಟಲ್ಲ ನೀರಿನ ಅಂಗಡಿಗೆ ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೆ ಕಾರಣ ಇವನೇ ಗಾಯ್ಸ್. ಆ ರೋಡ್ ಬಿಟ್ಟು ಬೇರೆ ಯಾವುದೋ ರೋಡಲ್ಲಿ ಕರ್ಕೊಂಬಂದ, ನಾವು ಮರೆದ್ಬಿಟ್ಟು ಸೀದಾ ರೂಮಿಗೆ ಬಂದ್ವಿ. ಇವಾಗ ಮತ್ತೆ ಹೋಗ್ಬೇಕು ನೀರು ತರಕ್ಕೆ, ಬಂದು ತಗೊಂಬರೋಣ. ಊಟ ಮಾಡುವಲ್ಲ ತಂದ್ಬಿಡಿದು ಮತ್ತೆ ನಾನು ಬಾಹುಬಲಿ ಎಲ್ಲಕ್ಕಲ್ಲ ಹೆಬ್ಬುಲಿ. ಗಾಯ್ಸ್ ಇಲ್ಲಿ ನೋಡಿ, ಏನು ವಿನಯ್ ಎಷ್ಟು ಚಾಲುಕಿದ್ದಾನೆ ಅಂದರೆ, ಇಲ್ಲಿ ಸೋಲಾರು ಓನರ್ದು ಲೀಕ್ ಆಗ್ತಾ ಐತೆ ಇಲ್ಲಿ. ಇದು ನಮ್ದಲ್ಲ, ಓನರ್ ಹಾಕ್ಸಿರೋದು. ಇವನು ಒಳಗಡೆ ಏನು ನೀರು ಕಾಯಿಸ್ಕೊಂಡದಂತ ಇಲ್ಲೇ ಇಟ್ಬಿಡ್ತಾನೆ. ಅದೊಂದು ಸ್ವಲ್ಪ ಹೊತ್ತಿಗೆ ತುಂಬ್ತತೆ, ಆಮೇಲೆ ಸ್ನಾನ ಮಾಡಿಬಿಡ್ತಾನೆ. ಈ ಮ್ಯಾಟ್ರು ಓನರಿಗೆ ಗೊತ್ತಿಲ್ಲ, ಗೊತ್ತಾದರೆ ಏನು ಮಾಡ್ತಾರೆ ಏನೋ. ಗಾಯ್ಸ್ ಇಲ್ಲಿ ಟೀ ಕುಡಿಯೋಕ್ಕೆ ಬರ್ತಿಲ್ಲ ಅಂತಿದ್ದಾನೆ ಟೈಗರು, ಅದಕ್ಕೆ ಏನು ಮಾಡ್ತಿದ್ದಾನೆ ನೋಡ್ರಿ ವಿನಯ್. ಬರ್ತೀನಿ ಏನೋ ಬಿಡ್ತೀನಿ, ಟೀ ಕುಡಿಯೋಕೆ ಬರ್ತೀನಿ ಬಿಡ್ತೀನಿ. ಗಾಯ್ಸ್ ನೋಡಿ ಎಷ್ಟು ಇದಕ್ಕೆ ಟೈಗರ್ ಅಂತ ಹೆಸರಿಟ್ಟಿರೋದು. ನಾವೇನು ಹೇಳಿದ್ರು ಒಂದು ಮಾತು ಕೇಳಲ್ಲ. ಬರ್ತಾನೆ ಗಾಯ್ಸ್. ಸೊ ವಂಶಿ ರೆಡಿ ಆಗ್ತಾ ಇದ್ದಾನೆ, ಒಂದು ಕ್ಯಾಬ್ ಬಂತು, ಶೂಗಿ ಹಾಕೊಂಡು ರೆಡಿ ಆಗ್ತಾ ಇದ್ದಾನೆ. ವಿಲಾಶ್ ಇಲ್ಲಿ ಅನಿಮೆ ನೋಡ್ತಾನೆ. ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದ್ದಾನೆ ವಿಲಾಶ್, ಹಾಗಾಗಿ ಅವನಿಗೆ ಏನೇನು ಫೇವ್ರೇಟ್ ಅನಿಮೀಸ್ ಎಲ್ಲ ನೋಡ್ತಾನೆ. ಇದೆ ನೋಡಿ ಅವನ ರೂಮು. ಯಾರು ಹೇಳಿದ್ದು? ಇವನೇ ಹೇಳಿದ್ದು ಗಾಯ್ಸ್. ಇವಾಗ ವಂಶಿ ಕ್ಯಾಬಿಗೆ ಫುಲ್ ವೆಯ್ಟಿಂಗ್ ಮಾಡ್ತಾ ಇದ್ದಾನೆ. ಟೀ ಕುಡಿಯೋಕೆ ಬಂದಾನೆ ಅದರಲ್ಲೂ. ಇವಾಗ ಟೀ ಕುಡಿದು ಕ್ಯಾಬ್ ಹತ್ಕೊಂಡು ಹೋಗ್ತಾನೆ, ನಾವು ವಾಪಸ್ ರೂಮಿಗೆ ಹೋಗ್ತೀವಿ. ನಾವು ಇವತ್ತು ಬೆಳಗ್ಗೆಯಿಂದ ಹೊರಗಡೆನೆ ಊಟ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಕ್ಸ್ಟೆನ್ಷನಲ್ಲಿ ಈ ಥರ ಬಂಡಿಗಳಿರ್ತವೆ. ಈಗ ಇಲ್ಲಿ ಈ ಥರ ಬಂಡಿಗಳಲ್ಲಿ ಊಟ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿನಯ್ ಅವರು ಆಲ್ರೆಡಿ ಚಿತ್ರಾನ್ನ ತಗೊಂಡು ಬಾರಿಸ್ತಾ ಇದ್ದಾರೆ. ನೋಡಿ ಏನೋ ಸಜೆಷನ್ಸ್ ಕೊಡ್ತಾರೆ. ನಮ್ಮ ರಾಘು ಅವರು ದೋಸೆನೇ ತಗೊಂಡಾರೆ, ಈಗ ಅವ್ರಿಗೆ ಟೇಸ್ಟ್ ಬೇಕಂತೆ. ನೋಡಿ ರಾಘು ಟೇಸ್ಟ್ ಹೇಳ್ತಾರೆ. ರಾಘು ಟೇಸ್ಟ್. ಗಾಯ್ಸ್ ಇವತ್ತಿಂದು ವ್ಲಾಗ್ ಇಷ್ಟೇ. ಎಲ್ಲ ಊಟ ಮಾಡ್ಕೊಂಬಂದು ಮಲ್ಕೊಂಡಿದ್ದೀವಿ. ಎಲ್ಲ ಇನ್ನೇನು ಪೊಸಿಷನ್ ತಗೊಂತಿದ್ದಾರೆ ಮಲಗಕ್ಕೆ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಬಾಯ್.